ಮಳೆಗಾಲ ಆರಂಭಕ್ಕೂ ಮುನ್ನ ಬೆಂಗಳೂರಿನ ರಸ್ತೆಗಳಿಗೆ ಡಾಂಬರೀಕರಣ ಭಾಗ್ಯ ಕರುಣಿಸಲು ಬಿಬಿಎಂಪಿ ಮುಂದಾಗಿದೆ. ನಗರದ 218 ರಸ್ತೆಗಳಿಗೆ ಡಾಂಬರು ಹಾಕಲು ನಿರ್ಧರಿಸಲಾಗಿದೆ. ಯಾವ್ಯಾವ ರಸ್ತೆಗಳಿಗೆ ತೋರಿಸ್ತೀವಿ, ನೀವೇ ನೋಡಿ. ಬೆಂಗಳೂರಿನ ರಸ್ತೆಗಳಿಗೆ ಡಾಂಬರೀಕರಣ ಭಾಗ್ಯ. 218 ರಸ್ತೆಗಳಿಗೆ ಡಾಂಬರು ಹಾಕಲು ಸಿದ್ಧತೆ. 694 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣಕ್ಕೆ ಪ್ಲಾನ್. ಬೆಂಗಳೂರಿನ ರಸ್ತೆಗಳ ಗುಂಡಿಗೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ರಸ್ತೆ ಗುಂಡಿ ಮುಚ್ಚಿಲ್ಲ, ರಸ್ತೆಗಳು ಹದಗೆಟ್ಟಿವೆ. ಬೇಸಿಗೆ ಕಾಲ ಇದ್ದು ಮಳೆಗಾಲ ಆರಂಭಕ್ಕೂ ಮುನ್ನ ಬೆಂಗಳೂರಿನ ರಸ್ತೆಗಳಿಗೆ ಡಾಂಬರೀಕರಣ ಮಾಡಲು ಪಾಲಿಕೆ ಸಿದ್ಧತೆ ಮಾಡಿಕೊಂಡಿದೆ. ಸುಮಾರು 694 ಕೋಟಿ ವೆಚ್ಚದಲ್ಲಿ ಪಾಲಿಕೆ 218 ರಸ್ತೆಗಳಿಗೆ ಡಾಂಬರೀಕರಣ ಮಾಡುವ ಪ್ಲಾನ್ ಹೊಂದಿದೆ. ಮಹದೇವಪುರ, ಬೊಮ್ಮನಹಳ್ಳಿ ಸೇರಿದಂತೆ ಹಲವು ವಲಯಗಳಲ್ಲಿ ಡಾಂಬರೀಕರಣ ಮಾಡೋದಕ್ಕೆ ಚಿಂತನೆ ನಡೆಸಿದೆ. ಇನ್ನು 384 ಕಿಲೋಮೀಟರ್ ಉದ್ದ ಒಳಗೊಂಡ ರಸ್ತೆ ಡಾಂಬರೀಕರಣ ಆಗುತ್ತೆ. 2024-25ನೇ ಸಾಲಿನಲ್ಲಿ 300 ಕೋಟಿ ರಸ್ತೆ ಡಾಂಬರೀಕರಣಕ್ಕೆ ಬಳಸಲಾಗಿದೆ. 2025-26ನೇ ಸಾಲಿನಲ್ಲಿ 394 ಕೋಟಿ ರಸ್ತೆ ಡಾಂಬರೀಕರಣಕ್ಕೆ ಮೀಸಲಿಡಲು ಅಂದಾಜಿಸಲಾಗಿದೆ. ಈಗ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದ್ದು ಡಾಂಬರೀಕರಣ ಕಾರ್ಯ ಆರಂಭ ಆಗಲಿದೆ. ಇನ್ನು ಯಾವ್ಯಾವ ರಸ್ತೆಗಳಿಗೆ ಡಾಂಬರು ಭಾಗ್ಯ ಸಿಗಲಿದೆ ಅಂತ ನೋಡೋದಾದ್ರೆ, 218 ರಸ್ತೆಗಳಿಗೆ ಡಾಂಬರು ಭಾಗ್ಯ. ಬೆಂಗಳೂರಿನ ಸುರಂಜನ್ ದಾಸ್ ರಸ್ತೆ, ಬಾಲಗೆರೆ ಮುಖ್ಯ ರಸ್ತೆ, ದಿಣ್ಣೂರು ಮುಖ್ಯ ರಸ್ತೆ, ಬೆಳ್ಳಂದೂರು ರಸ್ತೆ, ಕಾಡುಗೋಡಿ ಮುಖ್ಯ ರಸ್ತೆ, ಟಿಸಿ ಪಾಳ್ಯ ಮೇನ್ ರೋಡ್, ರಾಮಮೂರ್ತಿ ನಗರ, ಇಟ್ಟಮಡು ರಸ್ತೆ, ಹೊಸ ರಸ್ತೆ, ಹುಳಿಮಾವು ಬೇಗೂರು ರಸ್ತೆ, ಉಲ್ಲಾಳ್ ಉಪನಗರ ಮುಖ್ಯ ರಸ್ತೆ, ಕೆರೆಕೋಡಿ, ಉತ್ತರಹಳ್ಳಿ ಮುಖ್ಯ ರಸ್ತೆ ಸೇರಿದಂತೆ ಇತರೆ ರಸ್ತೆಗಳಿಗೂ ಡಾಂಬರು ಭಾಗ್ಯ ಸಿಗಲಿದೆ. ಒಟ್ಟಾರೆ ಮಳೆಗಾಲ ಆರಂಭಕ್ಕೂ ಮುನ್ನ ರಸ್ತೆ ಡಾಂಬರೀಕರಣ ಮಾಡಲು ಪಾಲಿಕೆ ಸಜ್ಜಾಗಿದ್ದು, ಮಳೆಗಾಲ ಆರಂಭದ ಒಳಗಡೆ ಮುಗಿಸ್ತಾರಾ ಅಥವಾ ಘೋಷಣೆ ಮಾಡಿ ಸುಮ್ಮನೆ ಆಗುತ್ತಾ, ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.